ನಾನು ಕೂಡ ರಾಮಭಕ್ತ ಹಾಗೆ ಸಾಕಷ್ಟು ಜನ ರಾಮಭಕ್ತರಿದ್ದಾರೆ. ರಾಜಕೀಯ ಪಕ್ಷಗಳಿಗೆ ಆಹ್ವಾನ ಕೊಡೋಕೆ ಇವ್ರು ಯಾರು ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಸಂತೋಷ್ ಲಾಡ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವ್ರು ಯಾರು ಪೊಲಿಟಿಕಲ್ ಪಾರ್ಟಿಗಳಿಗೆ ಕರೀಲಿಕ್ಕೆ ಅಥವಾ ಜನನ ಕರೀಲಿಕ್ಕೂ ಇವ್ರು ಯಾರು? ಇವರಿಗೆ ಎಲೆಕ್ಷನ್ ಬಂದಿದ್ದೆ ಕರಿತಾ ಇದ್ದಾರೆ. ಈಗ ರಾಮನ್ ಭಕ್ತರು ನಾನು ಆಗಿದ್ದು ಭಾಳ ಜನ ರಾಮನ್ ಭಕ್ತರು ಇದ್ದಾರೆ. ರಾಮ ಅಷ್ಟಲ್ಲಿ ಎಲ್ಲ ದೇವರುಗಳಿದಾರಲ್ಲ, ದುರ್ಗಮ್ಮ, ಮಾರಮ್ಮ, ಗಂಡಿ ಮಾರಮ್ಮ, ಕೌಟಿ ಮಂಕಾಳು, ನೂರಾರು ದೇವರುಗಳಿದಾವೆ. ಇವರು ರಾಮನ್ನ ಇವತ್ತು ಚುನಾವಣೆ ಬಂದಿದೆ ಮತ್ತು ಅದೇ ಸೇಮ್ ಕಳೆದ 40 ವರ್ಷದಿಂದ ಇದನ್ನೇ ಮಾತನಾಡ್ತಿದ್ದೀನಿ. ನಾನು ಮೊನ್ನೆ ಕೂಡ ಪ್ರಶ್ನೆ ಮಾಡಿದೆ, 30 ವರ್ಷದಿಂದ ಇಟಗಡೆ ತೊಗೊಂಡು ಹೋಗ್ಯಾರೆ, ಆ ರಾಮನ ಇರ್ತಕ್ಕಂಥ ಭೂಮಿ ಮೇಲೆ ಅಲ್ಲಿ ಅಪಕಾರ ಆಗಿದೆ. ಈಗ ಪೊಲಿಟಿಸೈಸ್ ಮಾಡಿ ಅವ್ರಿಗೆ ಒಂದು ಪೊಲಿಟಿಕಲ್ ಅಡ್ವಾಂಟೇಜು ಇದನ್ನು ತೊಗೊಂಡು ಮಾಡೋದು ಬಿಟ್ಟರೆ ಬೇರೆ ಏನು ಮಾತಾಡೋದು ಸುಸ್ತಾಗ್ಬಿಟ್ಟಿದೆ. ನಾವು ಮಾತಾಡಿ ಅಲ್ಲ, ನನಗೇನು ಅವ್ರಿಗೆ ಪ್ರತಿ ಸಲ ಇದು ಬಿಟ್ಟರೆ ಬೇರೆ ಏನಿಲ್ಲ ಅಜೆಂಡಾ. ಇದೇ ಅಜೆಂಡಾ ತೋರಿಸಿದಾರಲ್ಲ. ಈಗ 10 ವರ್ಷ ಆದಮೇಲೆ ಕೆಲಸ ಮಾಡಿದ್ಮೇಲೆ ಕೆಲಸ ತೋರಿಸ್ಬೇಕಾಗಿತ್ತು. ಆಮೇಲೆ ಇದೇ ವರ್ಷ ಇದೇ ಟೈಮ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಮೊದಲಿಂದಲೂ ಗೊತ್ತಿತ್ತು. ರಾಮ ಮಂದಿರ ಉದ್ಘಾಟನೆ ಚುನಾವಣೆ ಹತ್ತಿರ ಬಂದಾಗ ಆಗುತ್ತಂತ ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಲ್ಲ, ಇದೇನು ಹೊಸದಲ್ಲ. ಅದೇ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದು ಮಾಡಂಗಿದ್ರೆ ಕ್ವೈಟಾಗಿ ಮಾಡ್ಬೇಕು, ಇಷ್ಟೆಲ್ಲ ಯಾಕೆ ಅಬ್ಬರ ಮಾಡಬೇಕು?